ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನು ಹೋತಿರುವ ಕೇಸ್ಗೆ ಸಂಬಂಧಪಟ್ಟಂತೆ ನನ್ನ ಬಳಿ ಸಾಕ್ಷಿ ಇದೆ, ನಾನು ಮತ್ತಷ್ಟು ಸಾಕ್ಷಿ ಕೊಡಬಲ್ಲೆ, ಸತ್ಯ ಗೊತ್ತು ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾರಲ್ಲ, ಈಗ ಆ ವ್ಯಕ್ತಿಯ ಸುತ್ತ ಏನೇನು ಬೆಳವಣಿಗೆಗಳಾಗ್ತಿವೆ ಅಂತ ನೋಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಸಲಿಯತ್ತು ಕೊನೆಗೂ ತೆರೆದುಕೊಳ್ತಾ ಇದೆ ನೋಡಿ. ಬಿಗ್ ಎಕ್ಸ್ಪೋಸ್, ಇದು ಸರ್ಕಾರದ ಬಿಗ್ ಎಕ್ಸ್ಪೋಸ. ಈ ರೀತಿಯದ್ದೊಂದು ವಿಚಾರ ಹೊರಗಡೆ ಬಂದಿದೆ ಅಂದರೆ ಏನು ಹೇಳಬೇಕು, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ನೋಡಿ. ಇದೇ ಸಮಯದಲ್ಲಿ ಕಳೆದ ವರ್ಷ ಏನಾಗಿತ್ತು, ಈ ವರ್ಷ ಏನಾಗಿದೆ ಅನ್ನೋದೊಂದು ಎಕ್ಸಾಂಪಲ್ಲು ಅಸಲಿಯತ್ತನ್ನು ತೆರೆದಿಡ್ತಾ ಇದೆ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹೆಚ್ಚು ಕಡಿಮೆ ಇದೇ ಸಮಯ ಏಪ್ರಿಲ್, ಮೇ, ಜೂನ್ ಈ ಸಮಯದಲ್ಲಿ ಕಳೆದ ವರ್ಷ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಒಂದು ಕೇಸು, ಅದು ಪ್ರಜ್ವಲ್ ರೇವಣ್ಣ ಕೇಸ್ ಅಲ್ವಾ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಇದೇ ಮಹಿಳಾ ಆಯೋಗದ ಎಂಟ್ರಿ ಆಗಿತ್ತು. ಒಬ್ಬ ಸಾಕ್ಷಿದಾರ ಪ್ರತ್ಯಕ್ಷನಾಗಿದ್ದ. ಆ ಸಾಕ್ಷಿದಾರನ ಆಧಾರದಲ್ಲಿ ಆ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ, ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಮತ್ತು ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರ್ತಾರೆ. ಹಾಗೆ ಮಹಿಳಾ ಆಯೋಗದ ಎಂಟ್ರಿ ಆಗುತ್ತೆ ಈ ಕೇಸಲ್ಲಿ. ಅದನ್ನು ತಕ್ಷಣ ಕನ್ಸಿಡರ್ ಮಾಡಿ ಇದೇ ಸರ್ಕಾರ SIT ರಚನೆ ಮಾಡಿತ್ತು. ಅತ್ಯಾಚಾರಿಗಳನ್ನು ಎಂದಿಗೂ ಕ್ಷಮಿಸಲ್ಲ ಅಂತ ಇದು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವ್ರ ತನಕ ಈ ವಿಚಾರ ಸದ್ದು ಮಾಡಿತ್ತು. ನೇರ ರಾಹುಲ್ ಗಾಂಧಿಯವರು ಗುಡುಗಿದ್ದ ನೆನಪಿದೆ ನಮಗೆ. ಅದು ರಾಜಕೀಯ ಬಣ್ಣವನ್ನು ಪಡ್ಕೊಂಡಿತ್ತು, ಬಿಟ್ಟು ಹಾಕಿ. ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಸಾಕ್ಷಿ ಮತ್ತು ಕಂಪ್ಲೇಂಟ್ ಮೇಲೆ SIT ರಚಿಸ್ತಲ್ವಾ, ತುಂಬ ಒಳ್ಳೆ ನಡೆದು ಮಾಡಲೇಬೇಕಿತ್ತು. ಇಷ್ಟು ಸಾಕ್ಷಿಗಳು, ವಿಡಿಯೋಗಳೆಲ್ಲ ಇರುವಾಗ ಏನಾದರೂ ಫೇಕ್ ಆಗಿದೆಯಾ, ಸಂಚಾಗಿದೆಯಾ ಅನ್ನೋದು ನೋಡಲಿ. ಆದರೆ ಇಷ್ಟು ಜನ ತನಗೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ದೊಡ್ಡ ಆಕ್ರೋಶದ ಧ್ವನಿ ಎತ್ತದಾಗ್ಲೂ ಕೇಳಿಸ್ಕೊಳ್ಳದೆ ಇದ್ರೆ ಆ ಸರ್ಕಾರ ಇದ್ರೆಷ್ಟು, ಇಲ್ಲದೆ ಇದ್ರೆಷ್ಟು ಅಂತ ಆಗತ್ತಲ್ವಾ. ಧ್ವನಿ ಎತ್ತಲೇಬೇಕಿತ್ತು. ಪ್ರಜ್ವಲ್ ರೇವಣ್ಣ ಇವತ್ತಿಗೂ ಯಾಕೆ ಹೊರಗಡೆ ಬರೋಕ್ಕಾಗ್ತಿಲ್ಲ, ಯಾರೋ 4 ಜನ ಹೇಳಬಹುದು ಎಲ್ಲ ರಾಜಕೀಯ ಸಂಚು ಅಂತ. ಹಾಗಾದ್ರೆ ಎಲ್ಲ ಸಂಚಾಗಿದ್ರೆ ಇಷ್ಟೊತ್ತಿಗೆ 1 ವರ್ಷದ ಕಾನೂನು ಹೋರಾಟದಲ್ಲಿ ಈಸಿಯಾಗಿ ಹೊರಗಡೆ ಬರಬಹುದಿತ್ತಲ್ವಾ. ಪೂರಕವಾದ ಸಾಕ್ಷಿ ಇದೇ ಒಂದಿಷ್ಟು ಅಂತ ಆಯ್ತಲ್ವಾ. ಏನೇನು ಹೊರಗಡೆ ಬರ್ತಾ ಬಂತು. ಆಮೇಲೆ ಸರ್ಕಾರ SIT ರಚಿಸಿ ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ ಅನ್ನೋದನ್ನು ನೋಡಿದ್ವಿ ನಾವು. ಮುಂದೆ ಇದೆ ಕಾನೂನು ಹೋರಾಟ, ಮುಗ್ದೇ ಹೋಗಿದೆ ಅಂತಲ್ಲ, ಬಟ್ ಒಂದಿಷ್ಟು ಸೀರಿಯಸ್ ವಿಚಾರಗಳಂತೂ ಬಯಲಾಯಿತು. ಯಾಕಾಗಾದರೆ ಧರ್ಮಸ್ಥಳ ಪ್ರಕರಣದಲ್ಲಿ, ಸೌಜನ್ಯ ಕೇಸಲ್ಲಿ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಆಯಿತು, ಅದು ಒಂದು ಪ್ರಕರಣ ಅಲ್ಲ, 10 ಪ್ರಕರಣಗಳು, 100 ಪ್ರಕರಣಗಳು ಅಂತ ಈಗ ವ್ಯಕ್ತಿ ಹೇಳಿಕೊಂಡು ಮೂಳೆ ಹಿಡ್ಕೊಂಡು ಬಂದಿರೋದು. ಆ ಮೂಳೆಯನ್ನು FSLಗೆ ತಗೊಂಡಿದ್ದಾರೆ ಮತ್ತು ತಾನು ಆ ಜಾಗ ಆಗದೆ ತೋರಿಸ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. ಇಲ್ಲೂ ಒಂದು ಕೇಸ್ ದಾಖಲಾಗಿದೆ, ಇಲ್ಲೂ ಕೂಡ ಸಾಕ್ಷಿ ಹೇಳುವಂಥ ವ್ಯಕ್ತಿ ಇದ್ದಾರೆ. ಹಾಗಾದರೆ ಅಲ್ಲಿ SIT ರಚಿಸಿದ್ದ ಮುಖ್ಯಮಂತ್ರಿಗಳಿಗೆ ಇಲ್ಲಿ SIT ರಚಿಸೋಣ ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಅದೂ ಕೂಡ ಅತ್ಯಾಚಾರದ ಪ್ರಕರಣ. ಇಲ್ಲೂ ಕೇಳಿ ಬರ್ತಿರೋದು ಅದೇ ಅತ್ಯಾಚಾರ, ಕೊಲೆ, ಬಹಳ ಗಂಭೀರವಾದಂತಹ ಆರೋಪ, ಸಾಕ್ಷಿ ಇದೆ ಅಂತ ಹೇಳ್ತಾ ಇರೋದು. ಯಾಕಾಗ್ತಿಲ್ಲ ಅನ್ನುವಂಥ ಕೂಗು ಎದ್ದಿದೆ. ಇವತ್ತು ದೊಡ್ಡವರು, ಯಾರೋ ಒಂದು 4 ಜನ ಬೀದಿಲಿ ಹೋಗೋರು ಅಲ್ರಿ ಮಾತಾಡ್ತಿರೋರು, ತುಂಬ ಎಕ್ಸ್ಪರ್ಟ್ಸು, ಕಾನೂನು ತಿಳ್ಕೊಂಡಿರೋರು, ಘಟಾನುಘಟಿಗಳು, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಿಂದ ಹಿಡಿದು ವಕೀಲರು ಎಲ್ಲರೂ ಧ್ವನಿ ಎತ್ತಿದ್ದಾರೆ. ಮುಖ್ಯಮಂತ್ರಿಗಳು ಬೇರೆ ಏನೂ ಮಾಡಬೇಕಾಗಿಲ್ಲ, ಇದನ್ನು ತುಂಬ ಸೀರಿಯಸ್ ಆಗಿ ತನಿಖೆ ಮಾಡಿಸಿ. ಇವತ್ತು G. ಪರಮೇಶ್ವರ್ ಅವ್ರು ಕೇಳ್ತಾರೆ, ಹಾಗಾದರೆ SIT ಎಲ್ಲದಕ್ಕೂ ಆರಂಭದಲ್ಲಿ SIT ಅಂದುಬಿಟ್ರೆ ನಮ್ಮ ಪೊಲೀಸರು ಇರೋದು ಯಾಕೆ ಅಂತ. ಹಾಗೆ ಹೇಳಿದ್ರ ಪ್ರಜ್ವಲ್ ರೇವಣ್ಣ ಅವ್ರ ಕೇಸಲ್ಲಿ ಅಥವಾ ಯಾವುದೋ ಇನ್ನೊಂದು ಗಂಭೀರವಾದ ಕೇಸಲ್ಲಿ ತಕ್ಷಣ ನೀವು SIT ಮಾಡ್ತೀರಾ ಅಂದರೆ, ಈ ಕೇಸು ಏನು ಇವತ್ತು ಬೆಳಗ್ಗೆ ಶುರುವಾಗಿದ್ದಲ್ಲ, ಹೋರಾಟ ತುಂಬ ವರ್ಷಗಳಿಂದ ಇರೋದು. ಅದು ಗೊತ್ತಿರತ್ತೆ ನಿಮ್ಗೆ ಹಿನ್ನೆಲೆ. ವಿಧಾನಸಭೆಯಲ್ಲಿಯೇ ಈ ವಿಚಾರ 1983 ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದಾಗ ಪ್ರಸ್ತಾಪ ಆಗಿತ್ತು, ಬಂಗಾರಪ್ಪನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ಅನ್ನುವಂಥ ಒಂದು ವರದಿ ಕೂಡ ಈಗ ಗಮನ ಸೆಳೀತಾ ಇದೆ. ಕಲಾಪದಲ್ಲಿಯೂ ದಾಖಲಾಗಿದೆ. ಆ ಗ್ರಾಮದಲ್ಲಿ ಕೆಲವು ಪ್ರಕರಣಗಳು ಪತ್ತೆಯೇ ಇಲ್ಲದಂತೆ ಮಣ್ಣಿನ ಒಳಗೆ ಅಡಗಿಬಿಟ್ಟಿವೆ ಅಂತೆಲ್ಲ
ವಿಚಾರಗಳಂತೂ ಇವೆ. ಸತ್ಯನ ಸುಳ್ಳ ಅನ್ನೋದನ್ನ ಈಗಲಾದರೂ ಇಷ್ಟೊಂದು ಸಾಕ್ಷಿ ಹೇಳ್ತೀನಿ ಅಂತ ಬಂದಾಗ ತೆಗೆಯೋದಕ್ಕೆ ಒಂದು ಒಳ್ಳೆ ಅವಕಾಶ ಸೃಷ್ಟಿಯಾಗಿದೆ. ಇಷ್ಟು ದಿನ ಸಾಕ್ಷಿ ಹೇಳೋರು ಇರಲಿಲ್ಲ ಅಲ್ಲಿ ಯಾರು. ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದಾನೆ ವ್ಯಕ್ತಿ, ತಪ್ಪಾಗಿದ್ರೆ ಆತನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ, ಯಾರದ್ದೋ ಮಾನ ಹಾನಿ ಮಾಡೋದಕ್ಕೆ ಬಂದಂತಹ ವ್ಯಕ್ತಿಯನ್ನು ಲಾಕ್ ಮಾಡಿ ಆತನ ಹಿಂದಿರುವಂಥ ಸಂಚನ್ನು ಕೂಡ ನೀವು ಎಕ್ಸ್ಪೋಸ್ ಮಾಡಬಹುದು. ಜಗತ್ತಿನ ಮುಂದೆ, ಈ ದೇಶದ ಮುಂದೆ, ಸಮಾಜದ ಮುಂದೆ ಎಕ್ಸ್ಪೋಸ್ ಮಾಡಬಹುದು. ಅದಕ್ಕಾದ್ರೂ ಒಂದು ಒಳ್ಳೆ ಅವಕಾಶ ಸಿಕ್ಕಂಗಾಗುತ್ತೆ. ಎಷ್ಟೋ ಜನ ನಂಬಿಕೆ ಇಟ್ಟಿರುವಂತಹ ಯಾರನ್ನೋ ಒಬ್ಬರನ್ನ ಪ್ರಶ್ನಿಸೋದಿಕ್ಕೆ ಇನ್ಯಾರೋ ಸಂಚು ಮಾಡಿದ್ದಾರೆ ಅನ್ನೋದಾದ್ರೆ ಅದನ್ನಾದ್ರೂ ಎಕ್ಸ್ಪೋಸ್ ಮಾಡಿ ಒಂದು ಸರಿಯಾದ ತನಿಖೆ ಅಲ್ಲ ಆಗ್ತಿಲ್ಲ ಅಂತ ಬಹಳ ಜನ ಬಾಯಿ ಬಡ್ಕೊಳ್ತಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ವಕೀಲರಿಂದ ಹಿಡಿದು ತುಂಬ ಸೀನಿಯರ್ಸ್ ಎಲ್ಲ ಅಲ್ಲಿ ಹೇಳ್ತಿರೋದು ಏನಪ್ಪ, ಎಲ್ಲ ಕಾನೂನು ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಇಂಥ ಕೇಸ್ ದಾಖಲಾದಾಗ FIR ದಾಖಲಾಗೋದಕ್ಕೆ ತಡ ಮಾಡಬಾರ್ದು. ದಾಖಲಿಸಿದ ಕೂಡಲೇ ಮೂಳೆ ಹಿಡ್ಕೊಂಡು ಬಂದಿದ್ದಾನೆ ಅವನು, ಸುಮ್ಮನೆ ಆರೋಪನೂ ಮಾಡ್ತಿಲ್ಲ. ಅದು ಸರಿನೋ ತಪ್ಪೋ ಅನ್ನೋದನ್ನ ನೋಡಿ ಇನ್ವೆಸ್ಟಿಗೇಷನ್ ಮಾಡಿ. ಮೊದಲು ಆ ಸಾಕ್ಷಿ ಎಲ್ಲಿದೆ, ಕೈ ತಪ್ಪು ಹೋಗೋಕ್ಕಿಂತ ಮುಂಚೆ, ಸಾಕ್ಷಿ ನಾಶ ಆಗೋಕ್ಕಿಂತ ಮುಂಚೆ, ಯಾಕಂದ್ರೆ ಎಲ್ಲ ಕಡೆ ಇವತ್ತು ಈ ಸುದ್ದಿ ಹರಡಿದೆ ಅಂದ್ರೆ ಸಾಕ್ಷಿ ನಾಶ ಆಗೋಕ್ಕೂ ಚಾನ್ಸ್ ಇರುತ್ತಲ್ವಾ. ನಾಶ ಆಗೋಕ್ಕಿಂತ ಮುಂಚೆ ಮೊದಲು ಆತನ ಕೈಗೆ ಪಿಕಾಸ್ ಕೊಟ್ಟು ಹಾರೆ ಕೊಟ್ಟು ಆಗಸಬೇಕು ಅನ್ನೋದನ್ನ ಬಿಟ್ಟು ಪೊಲೀಸರು ಇನ್ನೇನೋ ಮಾಡ್ತಿದ್ದಾರೆ. ಅದರ ಪರವಾಗಿ ಮಾತಾಡೋರು ಒಂದಿಷ್ಟು ಜನ ಇದ್ದಾರೆ. ಓಕೆ, ಪರ ವಿರೋಧ ಚರ್ಚೆಯಾಗಲಿ, ತುಂಬ ಚೆನ್ನಾಗಿ ಆರೋಗ್ಯಕರವಾದ ಚರ್ಚೆಯಾಗಲಿ, ಮತ್ತು ಅಲ್ಲಿ ಜಾಗದಲ್ಲಿ ಏನಿದೆ, ಸ್ಥಳ ಮಹಜರು ಪ್ರಕ್ರಿಯೆ ಆಗಬೇಕಾ, ಪಂಚನಾಮೆ ಆಗಬೇಕಾ, ಆಗಿಯೋ ಕೆಲಸ ಆಗಬೇಕಾ, ಅದೆಲ್ಲ ಆಗಲೇಬೇಕಲ್ವಾ. ಆತ ಓಡ್ ಹೋಗಿದ್ದ, ಇಷ್ಟು ದಿನ ಇರಲೇ ಇಲ್ಲ, ಈಗ ಬಂದು ಮಾಡಿ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ ಅಂದರೆ, ಸರಿ ಅಕಸ್ಮಾತ್ ಹೇಳಿದ್ದು ಸಾಕ್ಷಿ ಇದ್ದರೆ ನೀವು ಎಷ್ಟೋ ಜನರ, ಈಗ ಬದುಕಿರೋರ್ಗೂ ನ್ಯಾಯ ಸಿಗಬೇಕು ಅಂತ ಕೇಳ್ತಿರೋರು ಇದ್ದಾರೆ, ಸತ್ತಿರೋರ್ಗೆ ಅವ್ರಿಗಂತೂ ನ್ಯಾಯ ಸಿಗದೆ ಎಷ್ಟೋ ವರ್ಷಗಳಿಂದ ಮಣ್ಣೊಳಗೆ ಹೂತು ಹೋಗಿರ್ತಾರೆ. ಕೊನೆ ಪಕ್ಷ ಈಗೊಂದು ಪ್ರಯತ್ನ ಮಾಡಬಹುದಲ್ವಾ, ಅಷ್ಟೆಲ್ಲ ಜೀವಗಳಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಯಾಕೆ ಆಗ್ತಿಲ್ಲ? ಹಾಗಾದರೆ ಸರಿನಾ ತಪ್ಪ ಅಂತ ಡಿಸೈಡ್ ಮಾಡೋದಕ್ಕಾದ್ರೂ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು. ಸಾಕ್ಷಿದಾರ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಆತ ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊಂಡ್ರೆ ರಕ್ಷಣೆ ಕೊಡೋದಕ್ಕೆ ಆತ ಸ್ಪಂದಿಸಬೇಕು ಅಂತಾರೆ. ನಾವು ಅಡ್ರೆಸ್ ಕೊಟ್ಟಿದ್ದೀವಿ, ಸಾಕ್ಷಿ ಸರಿಯಾದಂಥ ಪ್ರೊಟೆಕ್ಷನ್ ಇಲ್ಲ ಅಂತ ವಕೀಲರು ಹೇಳ್ತಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ಸುಪ್ರೀಂ ಕೋರ್ಟ್ CJIಗೆ ಗವಾಯಿ ಅವ್ರಿಗೆ ಹೋಗಿದೆ ಲೆಟರು, ಗೌಪ್ಯವಾಗಿ ದಾಖಲಿಸುವಂಥ, ಪೊಲೀಸರ ಮುಂದೆ ದಾಖಲಿಸುವಂಥ ಹೇಳಿಕೆ ಹೆಂಗೆ ಲೀಕ್ ಆಗುತ್ತೆ? ಯೂಟ್ಯೂಬ್ ಚಾನಲ್ ಒಂದಕ್ಕೆ, ಯೂಟ್ಯೂಬ್ ಚಾನಲ್ಗೆ ಪೊಲೀಸರ ಮುಂದೆ ಕೊಟ್ಟು ಸ್ಟೇಟ್ಮೆಂಟ್ ಹೋಗೋಕೆ ಸಾಧ್ಯನಾ? ಅದು ಗೌಪ್ಯವಾಗಿ ಇರಬೇಕಾದಂಥ ಪ್ರಕ್ರಿಯೆ ಹೆಂಗೆ ಹೋಯಿತು ಅಂತ ಈಗ CJIಗೆ ಹೋಗಿದೆ ಅರ್ಜಿ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪೊಲೀಸರು ಮಾಡ್ತಾರೆ ತನಿಖೆನ, ಆಮೇಲೆ ಅವಶ್ಯಕತೆ ಬಿದ್ದರೆ ರಚಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಬೇಡಿಕೆಗೆ ಬೆಲೆ ಇಲ್ಲ? ಈ ಮಹಿಳಾ ಆಯೋಗ ಅನ್ನೋದಕ್ಕೆ ಒಂದು ಕಿಂಚಿತ್ತೂ ಬೆಲೆ ಇಲ್ವಾ ಈ ರಾಜ್ಯದಲ್ಲಿ? ಪ್ರಜ್ವಲ್ ರೇವಣ್ಣ ಅವ್ರ ಕೇಸಲ್ಲಿ ಮಹಿಳಾ ಆಯೋಗದ ಮನವಿಗೆ ನೀವು ಏನು ಬೆಲೆ ಕೊಟ್ಟಿದ್ರಿ ಅಂದರೆ, ಮಾನ್ಯತೆ ಕೊಟ್ಟಿದ್ರಿ ಅಂದರೆ, ಈಗ ಯಾಕೆ ಕೊಡ್ತಾ ಇಲ್ಲ? ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. 20 ವರ್ಷಗಳಿಂದ ಏನೋ ಒಂದು ದೊಡ್ಡದಾಗಿರುವಂಥ ಸುದ್ದಿಗಳು ಇದ್ದಕ್ಕಿದ್ದಂತೆ ಈಗೇನು ಏಕಾಏಕಿ ಬರ್ತಿರೋದಲ್ಲ, 20 ವರ್ಷಗಳ ಫೈಲ್ ಬೇಕು ಅಂತ ಕೇಳ್ತಾರೆ ಅವರು. 7 ದಿನದೊಳಗೆ ನನ್ನ ಟೇಬಲ್ ಮೇಲೆ ಇರಬೇಕು ಅಂತ ಹೇಳ್ತಾರೆ. SPಗೆ ತಾಕೀತು ಮಾಡಿದ್ದಾರೆ. ಸರ್ಕಾರ SIT ಕೊಡಲೇಬೇಕು ಅಂತ ಒತ್ತಡ ಹಾಕಿದ್ದಾರೆ. ಆದರೆ ಅವ್ರು ಯಾರ ಮಾತಿಗೂ ಬೆಲೆ ಇಲ್ವಾ? ಹಾಗಾದರೆ ಇಷ್ಟೆಲ್ಲ ಜನ ಹೋರಾಟ ಮಾಡ್ತಿದ್ದಾರೆ, ಅಭಿಯಾನ ಮಾಡ್ತಿದ್ದಾರೆ, ಸುದ್ದಿಗಳು ಪ್ರಸಾರ ಆಗ್ತಿವೆ, ನಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ವಕೀಲರ ಒಂದು ನಿಯೋಗನೇ ಬಂದು ನಿಮ್ಮ ಹತ್ರನೇ, ಮುಖ್ಯಮಂತ್ರಿಗಳ ಹತ್ರನೇ ಮಾತಾಡ್ಕೊಂಡು ಹೋಗಿದೆ, ಗೃಹ ಸಚಿವರ ಹತ್ರ ಮಾತಾಡ್ಕೊಂಡು ಹೋಗಿದೆ. ಇಷ್ಟೆಲ್ಲ ಆದರೂ ಕೂಡ ಅಟ್ಲೀಸ್ಟ್ ಆ ಸಾಕ್ಷಿಗಳ ಸತ್ಯಾಸತ್ಯತೆ, ಪರ ವಿರೋಧ ಎಲ್ಲವನ್ನೂ ಆಲಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಿಸಿ, ಸಿಟ್ಟಿಂಗ್ ಜಡ್ಜ್ ಇಟ್ಕೊಂಡು ಒಂದು ತನಿಖೆಯಾಗಲಿ, SIT ರಚನೆ ಮಾಡಿ ಅಂತ ಆಗ್ರಹ ಕೇಳಿಬರ್ತಿದೆ. ಹಾಗಾದರೆ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ? ನಾವು ಯಾರ ಒತ್ತಡಕ್ಕೂ ಮಣಿಯಲ್ಲ ಅಂದರು ಸಿದ್ದರಾಮಯ್ಯನವರು, ತುಂಬ ಒಳ್ಳೆಯದು. ಆದರೆ ಯಾರು ಹೇಳಿದ್ದನ್ನು ಕೇಳಿಸ್ಕೊಳ್ಳಲ್ಲ ಅಂದರೂ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾರೋ ಹೇಳಿದ್ರು ಅಂತ ನಾವು SIT ರಚನೆ ಮಾಡೋಕ್ಕಾಗತ್ತಾ ಅಂತಾರೆ ಮುಖ್ಯಮಂತ್ರಿಗಳು. ಯಾರೋ ಹೇಳಿಲ್ಲ, ಮಹಿಳಾ ಆಯೋಗ ಹೇಳಿದೆ, ತುಂಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಹೇಳ್ತಿದ್ದಾರೆ. ಹಾಗಾಗಿ ಇಂಥವ್ರಿಗೆ ಶಿಕ್ಷೆ ಕೊಡಿಸಿ, ಇಂಥವ್ರ ತಪ್ಪು, ಇಂಥವ್ರ ಮಾನಹಾನಿ ಮಾಡೋಣ, ಸತ್ಯ ಗೊತ್ತಿಲ್ಲದೆ ಮೊದಲೇ ಯಾರ್ದೋ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋಣ, ನೋ.
ತನಿಖೆಯಾಗಲಿ. ವಿಚಾರ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಮಾಡಬೇಕು ಅಂತ ಹೇಳಿ ಕೆಲವು ವಕೀಲರ ತಂಡಗಳು ಕೂಡ ಭೇಟಿಯಾಗಿ ಮುಖ್ಯಮಂತ್ರಿಗಳು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಪ್ರಕರಣ ಸರಿಯಾದ ದಿಕ್ಕಲ್ಲಿ ನಡೀತಾ ಇಲ್ಲ, ಒಬ್ಬರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ಸರಿ ಇಲ್ಲ, ಹೀಗಾಗಿ SIT ತನಿಖೆ ಕೊಡಲೇಬೇಕು. ನೋಡಿ, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ ಇದು. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ, ಆ ವಿಚಾರದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ. ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದ್ರೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗಲೇ ನೀವು SIT ಕೊಡಿ, ನೀವು ಇದಕ್ಕೆ ಕೊಡಿ, ಅದಕ್ಕೆ ಕೊಡಿ ಅಂತ ಹೇಳಿಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಇರೋದ್ಯಾಕೆ? ಗೊತ್ತಿದೆ, ನನಗೂ ಗೊತ್ತಿದೆ, ನಾನು ಚರ್ಚೆ ಮಾಡಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾವು ಅಗತ್ಯಗಳನ್ನ ನೋಡಿಕೊಂಡೇ ನಾವು ತೀರ್ಮಾನ ಮಾಡ್ತೀವಿ. ತನಿಖೆ ಯಾರು ಇವನೀಗ ನಾನು ಹೇಳ್ತೀನಿ ತನಿಖೆ ಮಾಡಿ, ಇನ್ನೊಬ್ರು ಹೇಳ್ತಾರೆ ತನಿಖೆ ಮಾಡಿ, ಹಂಗೆಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡೋದಿಲ್ಲ. ಅದಕ್ಕೊಂದು ಸಿಸ್ಟಮ್ ಇದೆ, ಅಗತ್ಯ ಬಿದ್ರೆ ಮಾಡ್ತಾರೆ. ಎರಡೂ ಪ್ರಶ್ನೆಗೂ ಉತ್ತರ ಕೊಡುತ್ತೆ ಇದು. ಯಾರದ್ ತಪ್ಪು ಯಾರದ್ ಸರಿ, ಎರಡೂ ಕಡೆಯವರೆಗೂ ನ್ಯಾಯ ಒದಗಿಸುತ್ತೆ. ಒಂದು ಸರಿಯಾದ ತನಿಖೆ ಅಲ್ವಾ, ಅದಾಗಬೇಕಿದೆ. ಇವತ್ತು ನೋಡಿ, KV ಧನಂಜಯ ಅವರು ಸುಪ್ರೀಂ ಕೋರ್ಟ್ನ ವಕೀಲರು ಕಾನೂನು ಹೋರಾಟ ಮಾಡುವಂತ ಒಂದು ಪ್ರತಿಜ್ಞೆ ಮಾಡಿದ್ದಾರೆ. ಈ ಸರ್ಕಾರ ವಿಫಲವಾಗಿದೆ, ಮಾನ ಮರ್ಯಾದೆ ಉಳ್ಕೊಂಡೇ ಇಲ್ಲ ಹೋಗೋಕೆ ಅಂತಿದ್ದಾರೆ ಅವರು. ಯಾಕೆ ಒಂದು ಪಿಕಾಸ್ ಕೊಡೋಕ್ಕಾಗ್ತಿಲ್ಲ ಆತನಿಗೆ, ಆಗಿಯೋದಕ್ಕೆ ಹಾರೆ ಪಿಕಾಸಿ ಕೊಡೋಕ್ಕಾಗ್ತಿಲ್ವಾ ನಿಮಗೆ ಅಂತ ಚಾಲೆಂಜ್ ಹಾಕಿದ್ದಾರೆ. ಅಕಸ್ಮಾತ್ ಆತ ದೇಹ ಇಲ್ಲಿ ಉಳಿದ್ದು ಒಂದು ಅಡಿ ಆ ಕಡೆ ಈ ಕಡೆ ಅಗಿಯಕ್ಕೆ ಹೋಗಿ ಸಿಗಲಿಲ್ಲ ಅಂದ್ರೂ ಕೂಡ ಕಷ್ಟ ಆಗಿಬಿಡಬಹುದು. ಈ ಕೇಸಲ್ಲಿ ಒಂದಿಷ್ಟು ಹೆಚ್ಚು ಅವಕಾಶ ಕೊಡಬೇಕು ಆತನಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ. ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಹೋಗ್ತಿರೋದ್ರಿಂದ ಒಂಚೂರು ಆ ಕಡೆ ಈ ಕಡೆ ಆದರೂ ಹೆಚ್ಚು ಚಾನ್ಸ್ ಕೊಡಬೇಕು. ಆಮೇಲೆ ಆತ ಸುಳ್ಳು ಹೇಳಿದ್ದಾನೆ, ಏನೂ ಸಿಕ್ಕಿಲ್ಲ ಅಂದ್ರೆ ಆತಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬಿಡಿ, ಆತನ ಮೇಲೆ ಅದಕ್ಕೂ ಚಾನ್ಸ್ ಇದೆ. ಇಲ್ಲಿ ಏನೂ ಇಲ್ಲ ಅನ್ನೋ ಥರದಲ್ಲಿ ಯಾರೂ ಅದನ್ನು ಸರಿಯಾಗಿ ಕನ್ಸಿಡರ್ ಮಾಡ್ತಿಲ್ಲ ಅಂದ್ರೆ ನಾನೇ ಕೇಸ್ ಹಾಕಿ ಕಾನೂನು ಹೋರಾಟ ಮಾಡ್ತೀನಿ ಅನ್ನೋ ತನಕ KV ಧನಂಜಯ ಅವರು ಈ ಕೇಸಲ್ಲಿ ವಕೀಲರು ಸುಮ್ಮನೆ ಬಿಡ್ತಾರೆ ಅಂದ್ಕೊಳ್ಬೇಡಿ, ಅಂಥದ್ದೊಂದು ಟೀಮ್ ರೆಡಿ ಆಗಿದೆ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಕೇರಳ ಸರ್ಕಾರಕ್ಕೆ ಬರೆದಿರೋದ್ರ ಬಗ್ಗೆ ತುಂಬಾ ಮಾಧ್ಯಮಗಳಲ್ಲೆಲ್ಲ ಚರ್ಚೆ ಆಗ್ತಿದೆ. ಕೇರಳ ಸರ್ಕಾರ ಯಾಕೆ, ಕೇರಳದಲ್ಲಿ ಯಾರೋ ಹುನ್ನಾರ ಮಾಡ್ತಿದ್ದಾರಾ? ಅವ್ರು ಹೇಳ್ತಿದ್ದಾರೆ KV ಧನಂಜಯ ಅವರು ಬೇರೆ ಬೇರೆ ರಾಜ್ಯಕ್ಕೂ ಬರೆಯೋಣ. ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಕೇಸು ಕರ್ನಾಟಕ ಪೊಲೀಸರು ಮಾಡಿ ಅಂತ ಯಾಕೆ ಬರುತ್ತೆ? ಜಯಲಲಿತಾ ಅವರ ಸಂಬಂಧಪಟ್ಟಂತೆ ಅದೇ ರಾಜ್ಯದಲ್ಲಿದ್ರೆ ಕೆಲವೊಂದ್ಸಲ ದಾರಿ ತಪ್ಪುವಂಥ ಚಾನ್ಸಸ್ ಇರುತ್ತೆ, ಪ್ರಭಾವ ಮತ್ತೊಂದು ಅಂತ. ಹಾಗಾಗಿ ಪಕ್ಕದ ರಾಜ್ಯ ಮಾಡಲಿ ಅಂತ ಹೇಳೋದೇನು ದೊಡ್ಡ ಅಪರಾಧ ಆಗಲ್ಲ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ ಸರ್ಕಾರನೇ ಇನಿಷಿಯೇಟಿವ್ ತಗೊಳ್ಳೋ ಥರನೂ ಮಾಡಬಹುದು. ಅಂಥ ಪ್ರಕರಣಗಳಿಲ್ವ? ಆ ರಾಜ್ಯದ ಈ ರಾಜ್ಯ, ಈ ರಾಜ್ಯದ ಆ ರಾಜ್ಯ ಮಾಡೋದು ನಿಷ್ಪಕ್ಷಪಾತವಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಹಂಗೂ ಇರಬಹುದಲ್ವಾ? ಸೊ KV ಧನಂಜಯ ಅವರು ಇದನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡು ಕಾನೂನು ಹೋರಾಟ ಮಾಡ್ತೀವಿ ನಾವು ಅಂತಿದ್ದಾರೆ. CJI ತನಕ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ತನಕ ಹೋಗಿದೆ ಇದು. ನೋಡ್ಬೇಕು, ಮುಖ್ಯಮಂತ್ರಿಗಳಿಗೆ ಇನ್ನೂ ಒತ್ತಡ ತುಂಬಾ ಬರ್ತಾ ಇದೆ. ಸಿದ್ದರಾಮಯ್ಯನವರು ಏನು ಯೋಚನೆ ಮಾಡಲಿದ್ದಾರೆ ಅನ್ನೋದನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.